ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನೀವಿವಾಗ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಈ ಚಾನಲ್ನ ಶೇರ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ಲೇಪಾಕ್ಷಿಗೆ ಹೋಗೋಣ. ಲೇಪಾಕ್ಷಿ ಬಂದು ಬೆಂಗಳೂರಿಂದ ಆಲ್ಮೋಸ್ಟ್ 140 ಕಿಲೋಮೀಟರ್ಸ್ ರೇಡಿಯಸ್ಸಲ್ಲಿದೆ. ಇದು ಬಂದು ಆಂಧ್ರ ಪ್ರದೇಶದ ಅನಂತಪುರ ಡಿಸ್ಟಿಕ್ಕಲ್ಲಿರೋದು. ಸೊ ಲೇಪಾಕ್ಷಿ ಅಂತ ಈ ಪ್ಲೇಸ್ಗೆ ಯಾಕೆ ನೇಮ್ ಆ ಥರ ಇಟ್ಟಿದ್ದಾರೆ ಅಂದರೆ, ತೆಲುಗಿನಲ್ಲಿ ಪಕ್ಷಿ ಅಂದರೆ ಎದ್ದೇಳು ಪಕ್ಷಿ ಅಂತ. ಇದಕ್ಕೆ ಬಂದು ರಾಮಾಯಣ ಕಾಲದ ಒಂದು ಇತಿಹಾಸ ಇದೆ. ಸೊ ರಾಮಾಯಣ ಕಾಲದ ಇತಿಹಾಸ ಹೇಗೆ ಬಂದಿರೋದು ಅಂದರೆ, ರಾಮ ಬಂದು ಇಲ್ಲಿ ಜಟಾಯು ಪಕ್ಷಿಯನ್ನು ನೋಡಿದಾಗ, ಸೊ ಅದನ್ನ ರಕ್ಷಣೆ ಮಾಡೋಕ್ಕೆ ಹೋದಾಗ ಪಕ್ಷಿ ಅಂದರೆ ಕರೆಯೋದು ಕೇಳಿಸಿದಾಗ ಆಗ ಲೇಪಾಕ್ಷಿ ಅಂತ ಹೇಳಿದ್ದಾರೆ. ಆವಾಗ ಅದರ ಅರ್ಥ ಪಕ್ಷಿ ಎದ್ದೇಳು ಅಂತ. ಸೊ ಇದು ಬಂದು ನಂದಿ ವಿಗ್ರಹ. ಸ್ಟಾರ್ಟಿಂಗಲ್ಲೇ ಎಂಟ್ರೆನ್ಸಲ್ಲೇ ನಿಮಗೆ ನಂದಿ ವಿಗ್ರಹ ಬರುತ್ತೆ. ಇದು ಬಂದು ಏಕಶಿಲೆಯಲ್ಲಿ ನಿರ್ಮಾಣ ಮಾಡಿರೋ ನಂದಿ ವಿಗ್ರಹ. ಭಾರತದ ತುಂಬ ದೊಡ್ಡ ನಂದಿ ವಿಗ್ರಹಗಳಲ್ಲಿ ಇದು ಕೂಡ ಒಂದಾಗಿದೆ. ನಾನು ಆವಾಗಲೇ ಹೇಳಿದಾಗೆ ಇದು ಒಂದೇ ಗ್ರೈನೇಟ್ ಬಂಡೆಯಿಂದ ಕೆತ್ತನೆ ಮಾಡಲಾಗಿರೋ ಒಂದು ನಂದಿ ವಿಗ್ರಹ. ಇದು ಬಂದು 20 ಅಡಿ ಎತ್ತರ ಮತ್ತು 30 ಅಡಿ ಉದ್ದವಿದೆ. ಇದರ ಹತ್ರನೇ ನಿಮಗೆ ಜಟಾಯು ಥೀಮ್ ಪಾರ್ಕ್ ಕೂಡ ಬರುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ನಂದಿ ಇದು ಅಂತ. ಸೊ ಇದು ನಿಮಗೆ ಟೆಂಪಲ್ ಎಂಟ್ರೆನ್ಸ್ ಆಗೋಕ್ಕಿಂತ ಮುಂಚೆನೇ ಸಿಗುತ್ತೆ. ಇಲ್ಲಿಂದ ಬಂದು ಟೆಂಪಲ್ 200 ಮೀಟರ್ಸಲ್ಲಿದೆ. ಸೊ ಹಾಗೆ ಹೋಗ್ತಾ ಇರುವಾಗ ನಿಮಗೆ ಪಾರ್ಕಿಂಗ್ ಕಾಣೋಕ್ಕೆ ಸಿಗುತ್ತೆ. ಇದು ಬಂದು ಮೇನ್ ಪಾರ್ಕಿಂಗ್. ಸೊ ಅವತ್ತು ನಾವು ಹೋದ ದಿನ ಮೇನ್ ಪಾರ್ಕಿಂಗಲ್ಲಿ ಎಲ್ಲ ವೆಹಿಕಲ್ಸ್ ಎಲ್ಲ ಫುಲ್ ಆಗಿರೋ ಕಾರಣ ನಮಗೆ ಅಲ್ಲಿ ಪಾರ್ಕಿಂಗ್ ಸಿಗಲಿಲ್ಲ. ಸೊ ನಾವು ಬ್ಯಾಕ್ ಗೇಟಲ್ಲಿ ಪಾರ್ಕ್ ಮಾಡಿದ್ವಿ. ಸೊ ಇದು ಬಂದು ಬ್ಯಾಕ್ ಗೇಟ್. ಈ ದೇವಸ್ಥಾನ ಬಂದು ವಿಜಯನಗರ ಸಾಮ್ರಾಜ್ಯ ಟೈಮಲ್ಲಿ ಯಾವ ಥರ ಒಂದು ಶಿಲ್ಪ ಕೆತ್ತನೆಯನ್ನು ಮಾಡಿರ್ತಾರೋ ಆ ರೀತಿಯ ಇದು ಚಿತ್ರ ವಿನ್ಯಾಸವನ್ನು ಹೋಲುತ್ತದೆ. ಸೊ ನೀವು ಡಿಸೈನ್ಸ್ ಎಲ್ಲ ನೋಡ್ಬೋದು. ಸೇಮ್ ವಿಜಯನಗರ ಕಾಲದ ಟೆಂಪಲ್ಸ್ಗಳು ಹೇಗಿರುತ್ತೋ ಅದೇ ಥರ ಡಿಸೈನ್ಸ್ ಮಾಡಿದ್ದಾರೆ. ಇದು ಬಂದು ಎಂಟ್ರೆನ್ಸ್. ಸೊ ಎಂಟರ್ ಆಗ್ತೀವಿ. ಸೊ ಇನ್ನೊಂದು ನಾನು ನಿಮಗೆ ಹೇಳೋಕ್ಕೆ ಮರ್ತೆ, ಇಲ್ಲಿ ಬಂದು ನೀವು ಮಧ್ಯಾಹ್ನ ಟೈಮಲ್ಲಿ ಹೋದರೆ ನಿಮಗೆ ಊಟದ ವ್ಯವಸ್ಥೆ ಇರುತ್ತೆ. ಸೊ ಅನ್ನದಾನ ಕೊಡ್ತಾರೆ. ಸೊ ನೀವು ಊಟನೂ ಮಾಡ್ಕೋಬೋದು ಮಧ್ಯಾಹ್ನ. ಮತ್ತು ಟೈಮಿಂಗ್ಸ್ ಟೆಂಪಲ್ಸ್ ಬಂದು ಮಾರ್ನಿಂಗ್ ಒಂದು 7-8 o'clock ಈವ್ನಿಂಗ್ 5:30 ಒಳಗಡೆ ಹೋಗಬೇಕಾಗುತ್ತೆ. ಇಲ್ಲಾಂದರೆ ಅವರು ಕ್ಲೋಸ್ ಮಾಡಿಬಿಡ್ತಾರೆ. ಈವನ್ ಸ್ಯಾಟರ್ಡೇಸು ಅಷ್ಟೇ. ಸೊ ಆಫ್ಟರ್ 5:30, 5:45 ಎಲ್ಲ ಅವರು ಟೆಂಪಲ್ ಒಳಗೆ ಎಂಟ್ರೆನ್ಸ್ ಅಲೋ ಮಾಡಲ್ಲ. ಸೊ ನೀವು ವೀಕೆಂಡ್ಸ್ ಯಾವಾಗಾದರೂ ಪ್ಲ್ಯಾನ್ ಮಾಡಬೇಕು ಅಂತ ಇದ್ದರೆ ಸೊ ಇಲ್ಲಿಗೆ ಹೋಗಿ ಒನ್ ಡೇ ಟ್ರಿಪ್ ಥರ ಹೋಗಿ ಬರ್ಬೋದು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ಥರ ಶಿಲ್ಪಗಳು ಕೆತ್ತನೆ ಮಾಡಿದ್ದಾರೆ, ಯಾವ ಥರ ಡಿಸೈನ್ಸ್ ಇದೆ ಒಳಗಡೆ ಅಂತ. ಸೊ ನೋಡಿ ಯಾವ ಥರ ವಿನ್ಯಾಸಗಳಿವೆ ಅಂತ. ಎಲ್ಲ ಏಕಶಿಲೆಯಲ್ಲಿ ಮಾಡಿರೋದು, ನಂದಿ ಏಕಶಿಲೆ. ಇಲ್ಲಿ ಬಂದು ತುಂಬ ಸ್ತಂಭಗಳು ಇದೆ. ಸೊ ಎಲ್ಲ ಕಂಬಗಳಲ್ಲೂ ಒಂದೊಂದು ಥರದ್ದು ಡಿಸೈನ್ಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಕೂಲಾಗಿ, ತುಂಬ ಪೀಸ್ಫುಲ್ಲಾಗಿದೆ ಪ್ಲೇಸು. ಸೊ ಒನ್ಸ್ ನೀವು ವಿಸಿಟ್ ಮಾಡ್ಬೋದು. ಇದು ತುಂಬ ಪ್ರಸಿದ್ಧವಾದ ಪ್ಲೇಸ್. ತುಂಬ ಫೇಮಸ್ ಪ್ಲೇಸ್ ಆಗಿದೆ. ಇಲ್ಲಿ ಬಂದು ವೀರಭದ್ರ, ವಿಷ್ಣು, ಪಾಪನೇಶ್ವರ ಮತ್ತು ಲಕ್ಷ್ಮೀ ಗಣೇಶ
ದುರ್ಗೆ ಈ ಥರ ದೇವ್ರದ್ದು ವಿಗ್ರಹಗಳನ್ನು ನೋಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತ. ಡಿಸೈನ್ಸ್ ಎಲ್ಲ ನೋಡಿ ಆವಾಗಲೇ ಯಾವ ಥರ ಮಾಡಿದ್ದಾರೆ ಅಂತ, ತುಂಬ ಚೆನ್ನಾಗಿದೆ ಇದು. ಇಲ್ಲೊಂದು ಬಂದು ನಮಗೆ ಎಂಟ್ರೆನ್ಸಲ್ಲೇ ಒಂದು ಹ್ಯಾಂಗಿಂಗ್ ಪಿಲ್ಲರ್ ಬರುತ್ತೆ. ಸೊ ಹ್ಯಾಂಗಿಂಗ್ ಪಿಲ್ಲರಲ್ಲೇ ಬಂದು ಅದು ಯಾವ ಥರ ಅಂದರೆ ಅದಕ್ಕೆ ಕೆಳಗಡೆ ಏನು ಹೇಳೋದು ಸಪೋರ್ಟ್ ಏನಿರಲ್ಲ, ಅದು ಹ್ಯಾಂಗಿಂಗ್ ಆಗೋ ಥರ ಇರುತ್ತೆ. ಸೊ ಅದು ಬಂದು ಏನು ಸಪೋರ್ಟ್ ಇಲ್ಲದೆ ಆ ಕಂಬ ನಿಂತಿರುತ್ತೆ. ಸೊ ಅದ್ರ ಮೂಲಕನೇ ಈ ಕಂಪ್ಲೀಟ್ ತುಂಬ ಹೇಳೋದು ಕಂಪ್ಲೀಟ್ ಟೆಂಪಲ್ಲೇ ನಿಂತಿರೋದು ಅಂತ ಹೇಳಿದ್ರು ತಪ್ಪಾಗಲಾರದು. ಡಿಸೈನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ನಾವು ಸ್ಯಾಟರ್ಡೇಸ್ ಹೋದ ಕಾರಣ ಸ್ವಲ್ಪ ಕ್ರೌಡೆಡ್ ಆಗಿತ್ತು ಪ್ಲೇಸ್. ಸೊ ಸ್ಯಾಟರ್ಡೇ ಸಂಡೇಸ್ ತುಂಬ ಕ್ರೌಡ್ ಆಗಿರುತ್ತೆ, ಯಾಕಂದರೆ ಅವತ್ತೇ ಲೀವ್ ಇರೋ ಕಾರಣ ಎಲ್ಲರೂ ಬರ್ತಿರ್ತಾರೆ. ಇಲ್ಲಿ ನೀವು ಈ ಥರ ಸ್ಟ್ಯಾಚ್ಯೂಸ್ ಎಲ್ಲ ನೋಡ್ತಾ ಹೋದರೆ ನಿಮಗೆ ಬೇಲೂರು ಹಳೆಬೀಡು ಥರನೇ ಒಂಥರ ಫೀಲ್ ಆಗುತ್ತೆ. ಅಲ್ಲಿನೂ ವಿಜಯನಗರ ಸಾಮ್ರಾಜ್ಯದ ರಾಜರು ಕಟ್ಟಿಸಿರೋ ಟೆಂಪಲ್ ಆಗಿರೋದ್ರಿಂದ ಸೊ ವಿನ್ಯಾಸಗಳೆಲ್ಲ ಒಂಥರ ಸಿಮಿಲಾರಿಟಿ ಇದೆ ಅದಕ್ಕೂ ಇದಕ್ಕೂ. ಇಲ್ಲಿ ಬಂದು 70 ಸ್ಟ್ಯಾಚ್ಯೂಸ್ ಇದೆ, ಐ ಮೀನ್ ಈ ಥರ ಕಂಬಗಳಿದೆ. ಈಗ ಇಲ್ಲಿ ನೋಡಿ, ಇವಾಗ ನೀವು ಬಂದಾಗ ಒಂಥರ ಶಿವಲಿಂಗ ಒಂದು ಇದು ಕಾಣಿಸಿರುತ್ತೆ, ನಾಗಲಿಂಗ. ಇದು ಶಿವಲಿಂಗ ಅಲ್ಲ, ನಾಗಲಿಂಗ ಕಾಣಕ್ಕೆ ಸಿಗುತ್ತೆ. ಇದು 7 ಎಡೆಯ ನಾಗಲಿಂಗ ಮಾಡಿರೋದು, ತುಂಬ ಚೆನ್ನಾಗಿದೆ. ಸೊ ಇದು ಬಂದು ಏಕಶಿಲೆಯಲ್ಲಿ ಮಾಡಿರೋದು. ಇದಕ್ಕೇನು ಇತಿಹಾಸ ಇದೆ ಅಂದರೆ, ಸೊ ಏನೋ ಶಿಲ್ಪಿಗಳು ಊಟದ ವಿರಾಮ ಟೈಮಲ್ಲಿ ಆ ಟೈಮಲ್ಲಿ ಅವ್ರು ಬಂದು, ಇವಾಗ ಫಾರ್ ಎಕ್ಸಾಂಪಲ್ 1-2 hours 3 hours ಗ್ಯಾಪ್ ಇರುತ್ತಲ್ಲ, ಸೊ ಆ ಟೈಮಲ್ಲಿ ಅವರು ಈ ಲಿಂಗನ ಪ್ರತಿಷ್ಠಾಪನೆ ಕೆತ್ತಿರೋದು ಅಂತ ಒಂದು ಇತಿಹಾಸ ಇದೆ. ಸೊ ಇದೆಲ್ಲ ಬಂದು ಸರೌಂಡಿಂಗ್ಸ್. ಸೊ ಫ್ಯಾಮಿಲಿ ಜೊತೆ ನೀವು ಇಲ್ಲಿ ಬರ್ಬೋದು, ತುಂಬ ಚೆನ್ನಾಗಿದೆ. ಸಿನ್ಸ್ ಸೊ ನೀವು ನೋಡ್ತಾ ಇರ್ಬೋದು ಇಲ್ಲಿದು ಆರ್ಕಿಟೆಕ್ಚರಲ್ಲ ಎಷ್ಟು ಚೆನ್ನಾಗಿದೆ ಅಂತ. ಸೊ ಫೋಟೋಸ್ ಎಲ್ಲ ನೀವು ಇಲ್ಲಿ ತಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಕ್ಲಾರಿಟಿಯಾಗಿ ಒಂಥರ ಎಲ್ಲೋ ಒಂಥರ ಏನು ಹೇಳೋದು ಗ್ರಾಫಿಕಲ್ ಹಾಕಿ ತಗೊಳ್ಳೋ ಥರ ಆ ಥರ ವ್ಯೂಸ್ ಬರುತ್ತೆ, ತುಂಬ ಚೆನ್ನಾಗಿದೆ. ನೀವು ಅಟ್ಲೀಸ್ಟ್ ಒನ್ಸ್ ಆದರೂ ಇಲ್ಲಿಗೆ ವಿಸಿಟ್ ಮಾಡಬೇಕು ಲೈಫ್ ಟೈಮಲ್ಲಿ, ಯಾಕಂದರೆ ಇದು ತುಂಬ ಪ್ರಾಚೀನ ಟೆಂಪಲ್ ಆಗಿರೋ ಕಾರಣ ಇತಿಹಾಸ ನೀವು ಹಿಸ್ಟ್ರೀಸಲ್ಲೆಲ್ಲ ಸ್ಟಡಿ ಮಾಡಿರ್ತೀರ. ಸೊ ತುಂಬ ಚೆನ್ನಾಗಿದೆ. ಎಲ್ಲಿ ನೋಡಿ ಯಾವ ಥರ ಇದೆ ಅಂತ. ಅಷ್ಟು ಕ್ರೌಡೆಡ್ ಆಗಿದ್ದರೂ ಜನರು ಅಲ್ಲಲ್ಲಿ ಸ್ಪ್ರೆಡ್ ಆಗಿರೋ ಕಾರಣ ತುಂಬ ಕ್ರೌಡೆಡು ಅಂತಲೂ ಅನ್ನಿಸ್ತಾ ಇಲ್ಲ, ಯಾಕಂದರೆ ತುಂಬ ಸ್ಪೇಷಿಯಸ್ ಆಗಿದೆ ಟೆಂಪಲ್. ಕಂಪ್ಲೀಟ್ ಸ್ಟೋನಲ್ಲೇ ಮಾಡಿರೋದು ನೋಡ್ತಾ ಇರ್ಬೋದು. ಮತ್ತು ನೀವು ಇಲ್ಲಿಗೆ ಬಂದು ಲೇಪಾಕ್ಷಿಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದರೆ, ಸೊ ಒಂದೇ ಸತಿ ನಿಮಗೆ ನಂದಿ ಹಿಲ್ಸು ಕವರ್ ಮಾಡ್ಕೋಬೋದು, ಹಾಗೆ ಇಶಾ ಫೌಂಡೇಶನ್ನು ಕವರ್ ಮಾಡ್ಕೋಬೋದು. 3 ಪ್ಲೇಸಸ್ಸು ಕವರ್ ಮಾಡ್ಬೋದು ಒನ್ ಡೇನೇ. ಸೊ ಆ ಥರ ಪ್ಲ್ಯಾನ್ ಮಾಡ್ಕೊಂಡು ಬನ್ನಿ, ಸೊ ದಟ್ ನಿಮಗೆ ಡೇ ಫುಲ್ ವೇಸ್ಟು ಆಗೋಲ್ಲ. ಸೊ ಈ ಟೆಂಪಲ್ ನಿಮಗೆ ಆಲ್ಮೋಸ್ಟ್ ಒಂದು
2-3 hours ಮ್ಯಾಕ್ಸಿಮಮ್ ನೀವು ಕವರ್ ಮಾಡ್ಕೋಬೋದು. ಇಲ್ಲಿ ನೋಡಿ ಒಂದು ಗಣೇಶ ಲಿಂಗನೂ ಇದೆ ಇಲ್ಲಿ. ಸೊ ಇದು ತುಂಬ ಪ್ರಾಚೀನ ಮತ್ತು ಅತ್ಯಂತ ಪ್ರಸಿದ್ಧವಾದ ಗಣೇಶ ಮೂರ್ತಿ ಇದು. ನಾನು ಆವಾಗಲೇ ಹೇಳ್ದಾಗೆ ನೀವು ಇಲ್ಲಿಗೆ ವಿದಿನ್ 5:30 ಬರಬೇಕಾಗುತ್ತೆ, ಇಲ್ಲಾಂದರೆ ಎಂಟ್ರೆನ್ಸಲ್ಲಿ ಅಲೋ ಮಾಡಲ್ಲ ನಿಮ್ಮನ್ನ ಟೆಂಪಲ್ ಒಳಗಡೆ. ಸೊ ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೋತೀನಿ. ಸೊ ನೀವು ಇನ್ನೂ ಯಾರಾದರೂ ಲೇಪಾಕ್ಷಿ ಟೆಂಪಲ್ಗೆ ಇನ್ನೂ ವಿಸಿಟ್ ಮಾಡಿಲ್ಲ ಅಂದರೆ ಒಂದ್ಸರಿ ವಿಸಿಟ್ ಮಾಡಿ ಬನ್ನಿ. ನಿಮಗೂ ಚೆನ್ನಾಗಿ ಫೀಲ್ ಆಗುತ್ತೆ. ಓಕೆ, ಚೆನ್ನಾಗಿದೆ ಟೆಂಪಲ್, ಒಂಥರ ನಮ್ಮದು ಹಿಸ್ಟ್ರಿನ ರೀಲುಕ್ ಮಾಡಿರೋ ಥರ ಇದೆ ಅಂತ ಅನಿಸುತ್ತೆ. ಇಲ್ಲಿ ನೋಡಿ ನಾನು ಫೋಟೋಸ್ ತಗೊತಿದ್ದೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ವಿತ್ ಯೋರ್ ಫ್ರೆಂಡ್ಸ್. ಮತ್ತು ಇನ್ನೂ ನಾನು ಬೇರೆ ಬೇರೆ ಥರ ವೀಡಿಯೋಸ್ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇದೆಲ್ಲ ಟ್ರಾವೆಲಿಂಗ್ ವ್ಲಾಗ್ಸ್. ಸೊ ಇನ್ನೂ ಏನಾದರೂ ಒಳ್ಳೊಳ್ಳೆ ಕಂಟೆಂಟ್ ಇದ್ದರೆ ಅದನ್ನ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಆಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್, ಬಾಯ್ ಬಾಯ್. ಮತ್ತು ಇದೊಂದು ನೋಡಿ, ಇದೊಂದು ತುಳಸಿ ಕಟ್ಟೆ ತುಂಬ ಚೆನ್ನಾಗಿದೆ, ದೊಡ್ಡ ತುಳಸಿ ಕಟ್ಟೆ. ಇದೇ ಹೈಲೈಟ್ ಆಗಿದೆ ಈ ಪ್ಲೇಸ್ದು. ಓಕೆ ಫ್ರೆಂಡ್ಸ್, ಆಗ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನಮ್ಮ ಚಾನಲ್ಗೆ ಆವಾಗಲೇ ಹೇಳಿದ ಥರ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಇನ್ನೂ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಸಪೋರ್ಟ್. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಪ್ಲೀಸ್ ಟೇಕ್ ಕೇರ್, ಹ್ಯಾವ್ ಅ ಗುಡ್ ಟೈಮ್ ವಿತ್ ಯೋರ್ ಫ್ಯಾಮಿಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಹೋಪ್ ನಿಮಗೆ ಇದು ಇಷ್ಟ ಆಗಿದೆ ಅಂದ್ಕೋತೀನಿ. ಟೇಕ್ ಕೇರ್ ಗೈಸ್, ಬಾಯ್.